ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್. ಇನ್ನು ಜಿಷ್ಣುಗೆ ಎಕ್ಸಾಮ್ ಎಲ್ಲ ಮುಗ್ತಿತ್ತು, ಹಾಗಾಗಿ ಅವಳಿಗೆ ಅವ್ರ ಅಜ್ಜಿ ಮನೆಗೆ ಬಿಡೋಕ್ಕಂತ ಹೊರಟಿದ್ದೆ ನಾವು ಬ್ಯಾಂಗ್ಳೂರಿಗೆ. ಸೊ ಅರ್ಲಿ ಮಾರ್ನಿಂಗ್ 6 o'clock ಆಟೋ ಹಿಡ್ಕೊಂಡು ನಮ್ಮ ದೇವರಾಜ್ ಅರಸ್ ಬಸ್ ನಿಲ್ದಾಣಕ್ಕೆ ಹೋದ್ವಿ. ಯಾವುದು ಅಂತ ಕೇಳ್ತಾ ಇದ್ದೀರಾ? ಹೊಸ ಬಸ್ ಸ್ಟ್ಯಾಂಡ್ ಕಣ್ರಿ. ಸೊ ಅಲ್ಲಿ ಹೋಗಿದ ತಕ್ಷಣ ಬಸ್ಸು ರೆಡಿ ಇತ್ತು. ಸೊ ಹತ್ಕೊಂಡು ನಾವು ಹೋದ್ವಿ. ಇನ್ನು ಯುಗಾದಿ ಹಬ್ಬ ಇದ್ದಿದ್ದರಿಂದ ನೆಲಮಂಗಲ ಕಡೆ ಫುಲ್ ಟ್ರಾಫಿಕ್ ಆಗಿತ್ತು, ಹಾಗೆ ವೆಹಿಕಲ್ಸು ತುಂಬಾ ಇದ್ವು ಊರಿಗೆ ಬರೋಕ್ಕೆ. ಸೊ ಫೈನಲಿ ನಮ್ಮ ಅಮ್ಮನ ಮನೆಗೆ ರೀಚ್ ಆದ್ವಿ. ಇನ್ನು ನನ್ನ ಚಿಕ್ಕ ಮಗಳಿಗೆ ಯಾವುದೇ ಒಂದು ಪ್ಲೇಸಿಗೆ ಹೋದ್ರೂ ಅವಳಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾಳೆ, ಆದ್ರೂ ಹೊಸದಾಗಿ ಹೋದ್ರೂ ಒಂದು 5 ನಿಮಿಷ ಅವಳಿಗೆ ಎಲ್ಲೂ ಅವಳು ಬಿಡಲ್ಲ, ಕೆಳಗಡೆ ಇಳಿಯಲ್ಲ. ಸೊ ಅವಳಿಗೆ ಆರಾಮ ಅನ್ಸಿದ್ಮೇಲೆ ಅವಳು ಕೈ ಬಿಟ್ಟು ಆರಾಮಾಗಿ ಆಟ ಆಡ್ತಾಳೆ. ಇನ್ನು ಊಟ ಎಲ್ಲ ಮಾಡಿಕೊಂಡು ಸಂಜೆ ನನ್ನ ಮಗಳು ಗಾಳಿಪಟ ಹಾರಿಸ್ಬೇಕು ಅಂತ ಅಂದ್ಲು. ಸೊ ಹಾಗಾಗಿ ಅವರ ಅಪ್ಪಾಜಿ ಇಲ್ಲಿ ಗಾಳಿಪಟ ಹಾರಿಸ್ತಾ ಇದ್ದಾರೆ. ನನ್ನ ತಮ್ಮ ಆಲ್ರೆಡಿ ಗಾಳಿಪಟ ಇಟ್ಟಿದ್ದ ತಗೊಬಂದು ಅವಳು ಕೇಳ್ತಾಳೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಗಾಳಿಪಟ ಹಾರಿಸ್ತಾ ಇದ್ದೀವಿ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆ ಗಾಳಿಪಟ ಒಂದು ರೇಂಜಿಗೆ ಹೈಟಿಗೆ ಹಾರಿತ್ತು ಅಂತಲೂ ಹೇಳ್ಬಹುದು. ಬಟ್ ನೂಲು ಸ್ವಲ್ಪ ತೆಳ್ಳಗಿದ್ದಿದ್ದರಿಂದ ಸ್ಟಿಚಿಂಗ್ ನೂಲು ತೊಗೊಂಡಿದ್ವಿ. 1-2 ಸತಿ ಗೋತಾನು ಹೊಡಿತು. ಹೋಗಿ ತಗೊಬಂದರು ನಮ್ಮ ಮನೆಯವರು. ಸೊ ಇಲ್ಲಿ ನೋಡ್ಬೋದು ನೀವು ಗಾಳಿಪಟ ಹಾರ್ತಾ ಇರೋ ಅಂಥದ್ದು. ಇನ್ನು ಈ ಆಟಗಳೆಲ್ಲ ನಮ್ಮ ಮನೆಯವರಿಗೆ ಇವಾಗಲೂ ತುಂಬಾ ಇಷ್ಟ. ಚಿಕ್ಕ ಮಕ್ಳ ಥರ ಇನ್ನೂ ಗಾಳಿಪಟ ಬಿಡ್ತಾನೇ ಇರ್ತಾರೆ ಅವರು. ಸೊ ಅವರಿಗೆ ಚಿಕ್ಕ ವಯಸ್ಸಿಂದನೂ ಆಟಾಡಿ ಅಭ್ಯಾಸ ಇದೆಯಲ್ಲ. ಸೊ ಹಾಗಾಗಿ ಇನ್ನು ನಮ್ಮನೆ ಹತ್ರನೇ HAL ಇರೋದ್ರಿಂದ ಅವಾಗವಾಗ ಈ ಥರ ಫ್ಲೈಟ್ಸನ್ನು ನೀವು ನೋಡ್ಬೋದು. ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಿರೋವಂಥ ಫ್ಲೈಟ್ಸು. ಸೊ ಕೆಲವೊಂದು ರಿಯಲಾಗಿ ಹೋಗ್ತಾ ಇರ್ತವೆ, ಅಂದರೆ ಪ್ಯಾಸೆಂಜರ್ ಫ್ಲೈಟ್ಸ್ ಹೋಗ್ತಾ ಇರ್ತವೆ. ಸೊ ಇನ್ನು ನೆಕ್ಸ್ಟ್ ಡೇ ಯುಗಾದಿ ಇದ್ದಿದ್ದರಿಂದ ಅಮ್ಮ ಇಲ್ಲಿ ನೀಟಾಗಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಸೊ ಅಡುಗೆ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಇನ್ನು ಅಡುಗೆ ಏನೇನು ಅಂದರೆ ಗೊತ್ತಲ್ವ ನಿಮಗೆ, ಹೋಳಿಗೆ ಇದ್ದೇ ಇರುತ್ತೆ. ಹೋಳಿಗೆ, ಚಿತ್ರಾನ್ನ, ವಡೆ, ಪಾಯಸ, ಹಾಗೆ ಹೋಳಿಗೆ ಸಾರು, ಅನ್ನ, ಆಮೇಲೆ ಗೊಜ್ಜು ಇವೆಲ್ಲ ಇರುತ್ತೆ. ಸೊ ಇಲ್ಲಿ ನಮ್ಮ ಮನೆಯವರು ಕಲರ್ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ಅಜ್ಜಿ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮಗಳು ಗಿಟಾರ್ ಕಲಿಬೇಕು ಅಂತ ಅವ್ರ ಮಾವನ ಹತ್ರ ಗಿಟಾರ್ ಕಲಿಸ್ಕೊತಾ ಇದ್ದಾಳೆ. ಇನ್ನು ಅಡುಗೆ ಎಲ್ಲ ಆಯಿತು, ಹಾಗೆ ದೇವರಿಗೆ ನೈವೇದ್ಯ ಕೂಡ ಇಟ್ಟು ನಾವು ಇಲ್ಲಿ ಮಧ್ಯಾಹ್ನದ ಊಟನ ಸವಿತಾ ಇದ್ದೀವಿ. ಇನ್ನು ಹಬ್ಬ ಇರೋದ್ರಿಂದ ಬಾಳೆ ಎಲೆಯಲ್ಲಿ ಊಟ ಮಾಡೋ ಮಜನೇ ಬೇರೆ ಅಂತಲೇ ಹೇಳಬಹುದು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಹೋಗಿದ್ದು ದೇವಸ್ಥಾನ. ಸೊ ಈ ದೇವಸ್ಥಾನ ನಾನು ಆಲ್ರೆಡಿ ನನ್ನ ತಮ್ಮ ಹೊಸ ಕಾರ್ ತೊಗೊಂಡಿದ್ನಲ್ಲ, ಆ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇದು ಶನಿ ಮಹಾತ್ಮ ದೇವಾಲಯ. ಸೊ ಅಲ್ಲಿಂದ ನಾವು ಹೋಗಿದ್ದೆ ರಾಮೇಶ್ವರಂ ಕೆಫೆಗೆ. ಸೊ ಅವತ್ತು ಹಬ್ಬ ಇದ್ದಿದ್ದರಿಂದ ತುಂಬಾ ಜನ ಇದ್ದರು. ಸೊ ಹಬ್ಬದ ದಿವಸ ಯಾವಾಗಲೂ ಮನೇಲಿ ನಾವು ಊಟ ಗೀಟ ಮಾಡಿಕೊಂಡು ಇರ್ತಾಯಿದ್ವಿ. ಇವಾಗಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ ಹಬ್ಬ ಅಂದರೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಸಂಜೆ ಹೊರಗಡೆ ಹೋಗೋದು ಅನ್ನೋ ಥರಕ್ಕೆ ಆಗ್ಬಿಟ್ಟಿದೆ. ಇನ್ನು ರಾಮೇಶ್ವರಮಲ್ಲಿ ತುಂಬಾ ಜನ ಇದ್ದರು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು
ಅಷ್ಟು ರಶ್ ಇತ್ತು, ಕುತ್ಕೊಳ್ಳೋಕ್ಕಂದು ಪ್ಲೇಸ್ ರಿಸರ್ವ್ ಮಾಡ್ಕೊಂಡು ಇಟ್ಕೊಬೇಕಾಗಿತ್ತು, ಆ ಥರ ಒಂದು ಪರಿಸ್ಥಿತಿ. ಸೊ ಯಾರೆಲ್ಲ ರಾಮೇಶ್ವರಂ ಕೆಫೆಗೆ ಹೋಗಿದ್ದೀರಾ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಅವತ್ತಿನ ದಿವಸ ಮುಗೀತು. ಇನ್ನು ನೆಕ್ಸ್ಟ್ ಡೇ ಈವ್ನಿಂಗು ನಾವು ಹೊರಟಿದ್ದೆ ಫೋರಮ್ ಮಾಲ್ ವೈಟ್ಫೀಲ್ಡ್ ಹತ್ರ ಇರುವಂತಹ ಮಾಲಿಗೆ. ಯೂಶಲಿ ನನ್ನ ಮಗಳು ಮಾಲ್ ಸುತ್ತಾಡೋಕ್ಕೆ ಜಾಸ್ತಿ ಇಷ್ಟಪಡ್ತಾಳೆ. ಸೊ ಹಾಗಾಗಿ ನಾವು ಈ ಸತಿ ಇಲ್ಲೇ ಕರ್ಕೊಂಡು ಹೋಗಿದ್ವಿ. ಇನ್ನು ಮಾಲಿಗೆ ಹೋದ್ಮೇಲೆ ಅವಳು ಗೇಮ್ ಆಟ ಆಡೋಕ್ಕೆ ಯಾವಾಗಲೂ ಕೇಳ್ತಾ ಇದ್ಲು. ಬಟ್ ಮಾಲಲ್ಲೆಲ್ಲ ಏನಂದರೆ ಮೆಂಬರ್ಶಿಪ್ ಕಾರ್ಡ್ ತೊಗೊಂಡು ರಿಚಾರ್ಜ್ ಮಾಡಿಸಿ ಗೇಮ್ಸನ್ನು ಆಡಬೇಕಾಗತ್ತೆ. ಬ್ಯಾಂಗ್ಳೂರಲ್ಲಿದ್ದರೆ ಯೂಸ್ ಆಗುತ್ತೆ, ಬಟ್ ತುಮಕೂರಲ್ಲಿರೋದ್ರಿಂದ ನಾನು ಕಾರ್ಡ್ ಮಾಡಿಸಿರಲಿಲ್ಲ. ಬಟ್ ಈ ಸತಿ ಅವಳು ಅಲ್ಲೇ ಸ್ಟೇ ಆಗ್ತಾ ಇದ್ಲಲ್ಲ, ಸೊ ಹಾಗಾಗಿ ನಾನು ಈ ಸತಿ ಕಾರ್ಡ್ ಮಾಡಿಸ್ಕೊಂಡು ಅವಳಿಗೆ ಗೇಮ್ಗಳೆಲ್ಲ ಆಲ್ಮೋಸ್ಟ್ ನಾನು ಆಡಿಸಿದೆ. क्या करो तेने करूँगा ये तय में नहीं है कि यार से फिलवा एग्जिट दे जल्दी एग्जिट दाब करेंगे इला भी ಇವೆಲ್ಲ ಬಂದು ಕಿಡ್ಸ್ ಸೆಕ್ಷನ್ ಗೇಮ್ಸು. ಸೊ ಇಲ್ಲಿ ನೀವು ಆರಾಮಾಗಿ ಚಿಕ್ಕ ಮಕ್ಕಳು ಕೂಡ ಕೂರಿಸಿ ನೀವು ಆಟ ಆಡಿಸ್ಬೇಕಾಗತ್ತೆ. ಸೊ ಈ ಥರ ತುಂಬ ವೆರೈಟೀಸ್ ಆಫ್ ಗೇಮ್ಸ್ ಇದೆ. ಜಿಷ್ಣುಗೆ ಬಂದು ನನ್ನ ತಮ್ಮನೇ ಗೇಮ್ಸ್ಗಳನ್ನೆಲ್ಲ ಆಟ ಆಡಿಸ್ತಾ ಇದ್ದ, ಅವನೇ ಎಲ್ಲನೂ ಆಟ ಆಡಿಸ್ಕೊಳ್ತಾ ಇದ್ದ. ಬಟ್ ನನಗೆ ಮನ್ವಿತಾ ಕೈ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವಳಿಗೆ ಬರೀ ತೋರಿಸಿ अय्या इकडे या जरा तुम्ही देखो अय्यो ಇದು ಬಂದು ಕಾರ್ ರೇಸಿಂಗ್ ಗೇಮು. ತುಂಬಾ ಮಜವಾಗಿತ್ತು ಅಂತಲೇ ಹೇಳ್ಬೋದು.
तेज स्क्रीन की नित्य हलवता ಇನ್ನು ಚಿಕ್ಕ ಮಕ್ಕಳ ಜೊತೆಗೆ ಒಂದು 2-3 ಗೇಮ್ಸು ದೊಡ್ಡವ್ರು ಕೂಡ ಆಡ್ಬೋದಿತ್ತು. ಸೊ ನಾವು 1-2 ಗೇಮ್ ಟ್ರೈ ಮಾಡಿದ್ವಿ. ಅಂದರೆ ಎಲೆಕ್ಟ್ರಿಕ್ ಕಾರೊಂದು ಟ್ರೈ ಮಾಡಿದ್ವಿ, ಇದೊಂದು ಬ್ಯಾಸ್ಕೆಟ್ ಬಾಲೊಂದು ಟ್ರೈ ಮಾಡಿದ್ವಿ. ಇನ್ನು ಇದು ಏರೋಪ್ಲೇನು. ಸೊ ಇದು ಆಲ್ಮೋಸ್ಟ್ ಮಕ್ಕಳಿಗೆ ಇರುತ್ತೆ. ಬಸನತೆ ಇನ್ನು ಈ ಗೇಮ್ಗಳು ಆಡೋಕ್ಕೆ ಸರ್ಟೈನ್ ಟೈಮ್ ಕೊಟ್ಟಿರ್ತಾರೆ. ಅಂದರೆ 2-3 ನಿಮಿಷ ಆಗಿರ್ಬೋದು. ಒಂದೊಂದು ಗೇಮು 5 ನಿಮಿಷ ಆ ಥರ ಟೈಮ್ಗಳು ಕೊಟ್ಟಿರ್ತಾರೆ. ಮತ್ತು ಅಲ್ಲಿ 80 ರುಪೀಸು 60 ರುಪೀಸ್ ಆ ಥರ ಇರುತ್ತೆ. ಸೊ ರಿಚಾರ್ಜ್ ಮಾಡಿಕೊಂಡು ನಾವು ಆಡಬೇಕಾಗುತ್ತೆ. ಇನ್ನು ಅಲ್ಲಿಂದ ನಾವು ಬೊಬಾಯ್ಸ್ ಕಿಚನಿಗೆ ಬಂದ್ವಿ ವರ್ತೂರ್ ಹತ್ರ. ಅಲ್ಲಿ ಊಟ ಮಾಡಿಕೊಂಡು ಅವತ್ತಿನ ಡೇನ ಕಳೆದ್ವಿ. ಇನ್ನು ನೆಕ್ಸ್ಟ್ ಡೇ ನಾವು ನನ್ನ ತಮ್ಮನ ಒಬ್ರದ್ದು ಪರಿಚಯ ಫ್ರೆಂಡ್ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಅವರು ಪಾರಿವಾಳ ಇದೆಲ್ಲ ಸಾಕಿದ್ರು. ಇನ್ನು ನಾನು ಕೂಡ ಎತ್ಕೊಂಡಿದ್ದೆ, ಪಾರಿವಾಳ ಎತ್ಕೊಳ್ಳೋಕೆ ಬರಲಿಲ್ಲ. ಹಾಗಾಗಿ ಹೆಗ್ಲ ಮೇಲೆ ಇಟ್ಟಿದ್ರು. ಸೊ ಈ ಫೋಸ್ ನೋಡಿ ನನಗೆ ಪುನೀತ್ ರಾಜ್ಕುಮಾರ್ ಅವರ ನೆನಪಾದ್ರು. ಅವರು ಕೂಡ ಹೀಗೆ ಹೆಗ್ಲ ಮೇಲೆ ಇಟ್ಕೊಂಡು ಫೋಸ್ ಕೊಟ್ಟಿದ್ರು. ಇನ್ನು ಅಮ್ಮನ ಮನೇಲಿ ನಾನು ಒಂದು 4 ದಿವಸ ಇದ್ದೆ. ಹಬ್ಬಕ್ಕಂತ ಹೋಗಿದ್ನಲ್ಲ. ಸೊ ಹಬ್ಬ ಆದಮೇಲೆ 2-3 ದಿವಸ ಇದ್ದು ನಮ್ಮ ಮನೆಗೆ ನಾನು ವಾಪಸ್ ಬಂದೆ. ಮೇಯ್ನ್ ಜಿಷ್ಣುನ ಬಿಟ್ಟು ಬರೋಕ್ಕಂತಲೇ ನಾವು ಹೋಗಿದ್ದಿದ್ದು, ಜೊತೆಗೆ ಹಬ್ಬನೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಕೆಲವೊಂದು ಪಿಕ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ವಾಚ್ ಮಾಡಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರೆಲ್ಲ ನಿಮ್ಮ ತಾಯಿ ಮನೆಗೆ ಹೋಗಿದ್ದಿದ್ದೀರ ರಜಕ್ಕೆ, ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ಕೊತೀನಿ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು.